ಕಂಗ್ರ್ಯಾಚುಲೇಷನ್ಸ್ ಎರಡು ತಂಡಗಳಿಗೆ. ನಟರಾಜ್ ಅವರು ಚೆಂಡು ಗಾಳಿಯಲ್ಲಿದೆ, ವಿಕೆಟ್ ಕೀಪರ್ ಕೆಳಗಡೆ ಬರ್ತಾ ಇದ್ದಾರೆ, ಕ್ಯಾಚ್ ಡ್ರಾಪ್. ಇದೊಂದು ಸುಲಭ ಕ್ಯಾಚ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಫ್ ಸ್ಟಂಪ್ನ ಆಚೆ ಬಿದ್ದಂತ ಚೆಂಡನ್ನ ಒಳಗಡೆ ಹೋಗಿ ಸ್ಕ್ವೇರ್ ಲೆಗ್ ನಲ್ಲಿ ಸಿಕ್ಸರ್ ಹೊಡೆಯುವ ಪ್ರಯತ್ನದಲ್ಲಿ ಚೆಂಡು ಬ್ಯಾಟಿನ ಹೊರ ಅಂಚಿಗೆ ತಗುಲಿ. ಈ ಮಧ್ಯೆ ಚೆಂಡು ಕ್ಯಾಚ್ ಡ್ರಾಪ್ ಆಗಿದೆ. ಇದರ ಲಾಭವನ್ನ ಯಾವ ರೀತಿ ನಿತೀಶ್ ಅವರು ಪಡೆದುಕೊಳ್ತಾರೆ ಅಂತ ಕಾದ್ ನೋಡೋಣ. ಸ್ಟ್ರೈಕ್ ನಲ್ಲಿ ಕಾರ್ತಿಕ್ ಅವರು 25 ರನ್ಗಳನ್ನು ಹೊಡೆದಲ್ಲಿ 1000 ರೂಪಾಯಿ ಬಹುಮಾನ ಇದೆ. ಫುಲ್ ಲೆಂತ್ ನಲ್ಲಿ ಬಿದ್ದಂತ ಚೆಂಡನ್ನು ಡ್ರೈವ್ ಮಾಡಿದ್ದಾರೆ. ಎಕ್ಸ್ಟ್ರಾ ಕವರ್ ಉತ್ತಮವಾದಂತಹ ಫೀಲ್ಡಿಂಗ್. 1 ರನ್. ತಂಡದ ಮೊತ್ತ 4. ಮೊದಲ ಅವರ ಪ್ರಗತಿಯಲ್ಲಿದೆ. ಕಾರ್ತಿಕ್ ಅವರ ಫ್ಯಾನ್ ನೂರ್ ಅಹಮದ್ ಅವರಿಂದ 1000 ರೂಪಾಯಿ ಬಹುಮಾನ ಘೋಷಣೆಯಾಗಿದೆ 25 ರನ್ ಹೊಡೆದಲ್ಲಿ. ಸ್ಟ್ರೈಕ್ ನಲ್ಲಿ ನಿತೀಶ್. ನಟರಾಜ್ ಅವರು ಉತ್ತಮ ಬೌಲರ್. ಮತ್ತೊಂದು ಎಳೆದು ಹೊಡೆಯುವ ಪ್ರಯತ್ನ, ಚುರುಕಿನ ಓಟ, ಅಂಕಣದ ಮಧ್ಯೆ ಲೆಗ್ ಬಾಯ್ಸ್ ಎಂಬ ತೀರ್ಮಾನ ಅಂಪೈರ್ ಅವರಿಂದ. ಲಘು ಮನವಿ, ಯಾವುದೇ ಪುರಸ್ಕಾರ ಇಲ್ಲ. ಚೆಂಡು ಗಾಳಿಯಲ್ಲಿದೆ, ಲಾಂಗ್ ಆಫ್ ನಲ್ಲಿ ಫೀಲ್ಡರ್ ಬರೋದ್ರೊಳಗೆ 1 ಬೌನ್ಸ್. ಬೌಂಡ್ರಿ ಗೆರೆಯನ್ನು ದಾಟಿದೆ. 4 ರನ್ಗಳು. ಲಾಫ್ಟೆಡ್ ಡ್ರೈವ್ ಮಿಡ್ ಆಫ್ ನ ತಲೆ ಮೇಲೆ ತುಂಬಾ ಹೊತ್ತು ಗಾಳಿಯಲ್ಲಿತ್ತು. ಮಿಡ್ ಆಫ್ ನ ಫೀಲ್ಡರ್ ಬರೋದ್ರೊಳಗಡೆ 1 ಬೌನ್ಸ್. ಬೌಂಡ್ರಿ ಗೆರೆಯನ್ನು ದಾಟಿದೆ. ಇದರೊಂದಿಗೆ ತಂಡದ ಮೊತ್ತ 9. 9 ಫಾರ್ ನೋ ಲಾಸ್. ನಟರಾಜ್ ಅವರು ಉತ್ತಮವಾದಂತ ಸ್ಟ್ರೇಟ್ ಡ್ರೈವ್, ಮಿಡಾನ ಫೀಲ್ಡರ್ ಹಿಡಿಯುವಲ್ಲಿ ವಿಫಲ. ಇದೊಂದು ಕಳಪೆ ಕ್ಷೇತ್ರ ರಕ್ಷಣೆ ಅಂತ ಹೇಳ್ಬಹುದು. ಓವರ್ ಮುಕ್ತಾಯ. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 13. ಉತ್ತಮವಾದಂತ ಆರಂಭ ಸಿಗ್ತಾ ಇದೆ. ನಟರಾಜ್ ಅವರು ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ರು, ಆದರೆ ಫೀಲ್ಡರ್ಗಳ ಸಪೋರ್ಟ್ನ ಕೊರತೆ. ವಿಕೆಟ್ ಕೀಪರ್ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರು. ಈ ಮಧ್ಯೆ ಮಿಡನ್ ನಲ್ಲಿ ಇದ್ದಂತ ಫೀಲ್ಡರ್ ಒಂದು ಬೌಂಡ್ರಿಯನ್ನು ಕೂಡ ಬಿಟ್ಟಿದ್ದಾರೆ. ನಿಧಾನವಾಗಿ ತಂಡದ ಮೊತ್ತ 13. 13 ಫಾರ್ ನೋ ಲಾಸ್ ಆಫ್ಟರ್ ದ ಕಂಪ್ಲೀಷನ್ ಆಫ್ 1 ಅವರ್. ಇದು 3 ಓವರ್ಗಳ ನಿಗದಿತ 3 ಓವರ್ಗಳ ಪಂದ್ಯ. ಪವರ್ ಪ್ಲೇ ಮುಕ್ತಾಯ ಆಗಿದೆ. ಒಂದು ಬೌಲರ್ಗೆ ತಲಾ 1 ಓವರ್ನಂತೆ ಬೌಲಿಂಗ್ ಅನ್ನು ಮಾಡಬಹುದು. ಸಂತೋಷ್ ಶೆಟ್ಟಿ ಅವರು ಬೌಲಿಂಗ್ ನಲ್ಲಿ ಅಂಪೈರ್ ಅನ್ನ ಬಳಸಿ ರೌಂಡ್ ದ ವಿಕೆಟ್ ಟು ಬಿಗ್ ಹಿಟ್ಟರ್ ನಿತೀಶ್. ಫೀಲ್ಡಿಂಗ್ ನಲ್ಲಿ ಕೊಂಚ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮಿಡ್ ವಿಕೆಟ್ ಫೀಲ್ಡರ್ ಹಿಂದ್ಗಡೆ ಬೌಂಡರ್ ಲೈನ್ ಹತ್ರ ಹೋಗ್ತಾ ಇದ್ದಾರೆ. ಲಾಂಗ್ ಆನ್ ಮಿಡ್ ವಿಕೆಟ್ ಹಾಗೂ ಸ್ಕ್ವೇರ್ ಲೆಗ್ ಬೌಂಡರ್ ಲೈನ್ ನಲ್ಲಿ, ಫೈನ್ ಲೆಗ್ ಒಳಗಡೆ. ಶಾರ್ಟ್ ಬಾಲ್, ಚೆಂಡು ಬೌಂಡ್ರಿ ಗೆರೆ ಹತ್ತ ಹೋಗ್ತಾ ಇದೆ. ಒಂದು ಅವಕಾಶ ಇತ್ತು ಫೀಲ್ಡರ್ಗೆ, ಆದರೆ ಚೆಂಡು ಬೌಂಡ್ರಿ ಗೆರೆಯನ್ನು ದಾಟಿದೆ. ಫೀಲ್ಡರ್ನ ವಂಚಿಸಿ ತಂಡದ ಮೊತ್ತ 17. ಸ್ಕೋರ್ ಮೂವ್ಸ್ ಆನ್ ಟು 17 ಕ್ವಿಕ್ಲಿ. ಕಾದು ನೋಡೋಣ. ಸ್ಥಳೀಯ ಕಾಳಿ ಪ್ಯಾಂಥರ್ಸ್ ತಂಡದವರು ಬ್ಯಾಟಿಂಗ್ ನಲ್ಲಿ
ಉತ್ತಮವಾದಂತಹ ಚೆಂಡು, ಒಳ್ಳೆಯ ಕಮ್ ಬ್ಯಾಕ್ ಬಾಲರ್ ಸಂತೋಷ್ ಶೆಟ್ಟಿ ಅವರಿಂದ. ರೌಂಡ್ ದ ವಿಕೆಟ್ ಆಗಿ ಬಂದು ಬಾಲನ್ನು ಒಳಗಡೆ ತರ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ಬೌಲಿಂಗ್ ನಿರ್ವಹಣೆ. ಮತ್ತೊಂದು ಚೆಂಡು ಗಾಳಿಯಲ್ಲಿದೆ, ಫೀಲ್ಡರ್ ಅದ್ರ ಕೆಳಗಡೆ ಇದ್ದಾರೆ. ಇದರೊಂದಿಗೆ ಕ್ಯಾಚ್ ಡ್ರಾಪ್. ಇದೊಂದು ರನ್ಔಟ್ನ ಅವಕಾಶ. ಯಾಕೋ ಚೆಂಡು ಫೀಲ್ಡರ್ ಕೈಯಲ್ಲಿ ನಿಲ್ತಾ ಇಲ್ಲ. ಉತ್ತಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಮಿಕ್ಸಪ್ ಇತ್ತು. ಒನ್ ಟೈಮ್ನಲ್ಲಿ ಬ್ಯಾಟ್ಸ್ಮನ್ ನಾನ್ ಸ್ಟ್ರೈಕರಲ್ಲಿ ಇರಲೇ ಇಲ್ಲ. ಬೌಲರು ಹೊಡೆಯುವ ಪ್ರಯತ್ನದಲ್ಲಿ ಡೈರೆಕ್ಟ್ ಹಿಟ್ ಆಗಲಿಲ್ಲ. ಅದರ ಲಾಭ ಇನ್ನೊಂದು ರನ್. ಎರಡು ರನ್ನನ್ನು ಗಳಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಎರಡು ಕ್ಯಾಚ್, ಒಂದು ಬೌಂಡ್ರಿ ಹಾಗೂ ಒಂದು ರನ್ಔಟ್ ಅನ್ನ ಬಿಟ್ಟಿದ್ದಾರೆ ಅಂತ ನಮ್ಮ ಸ್ಕೋರರ್ ಅವರು ಹೇಳ್ತಾ ಇದ್ದಾರೆ. ಫೆವಿಕೋಲ್ ಕಿ ಮಜಬೂತ್ ಜೋಡ್. ಬಾಲ್ಡ್ ಲೆಗ್ ಸ್ಟಂಪ್ನ ಮೇಲೆ ಅತ್ಯುತ್ತಮವಾದಂತಹ ಬೌಲಿಂಗ್. ನಿತೀಶ್ ಅವರು ಸ್ಟಂಪ್ ಬಿಟ್ಟು ಸ್ಕ್ವೇರ್ ಲೆಗ್ನಲ್ಲಿ ಹೊಡೆಯುವ ಪ್ರಯತ್ನವನ್ನು ಮಾಡ್ತಾನೆ ಇದ್ರು. ಅದನ್ನು ಗಮನಿಸಿದಂತ ಸಂತೋಷ್ ಶೆಟ್ಟಿ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡಿ ಲೆಗ್ ಸ್ಟಂಪ್ನ ಮೇಲೆ ಯಾರ್ಕರ್ ಅನ್ನು ಹಾಕಿದ್ದಾರೆ. ಕ್ಲೀನ್ ಬೋಲ್ಡ್, ಉತ್ತಮ ಕಮ್ ಬ್ಯಾಕ್. ನೀವು ಹಿಡಿದೇ ಇದ್ರೆ ನಾನೇ ಡೈರೆಕ್ಟ್ ಆಗಿ ಬೋಲ್ಡ್ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಸಂತೋಷ್ ಶೆಟ್ಟಿ ಅವರಿಂದ ಕಮ್ ಬ್ಯಾಕ್. ಅಂಪೈರ್ಗೆ ಕೆಲಸವನ್ನ ಕೊಟ್ಟಿದ್ದಾರೆ ಸಂತೋಷ್ ಶೆಟ್ಟಿ ಅವರು. ದಯವಿಟ್ಟು ಬೇರೆ ಸ್ಟಂಪ್ ಇದ್ರೆ ತೆಗೆದುಕೊಂಡು ಹೋಗ್ಬೇಕು ನಮ್ಮ ಆರ್ಗನೈಸರ್. ಸರ್ ಆ ಸ್ಟಂಪ್ ಮಿಡ್ಲ್ ಹಾಕಿ, ಮಿಡ್ಲ್ ಸ್ಟಂಪ್ ತೆಗೆದು ಸೈಡ್ ಹಚ್ಚಿ. ಕಟ್ ಆಯ್ತಾ? 19ರಲ್ಲಿ ದಯವಿಟ್ಟು ಅಂಪೈರ್ ಅಲ್ಲಿ ಮನವಿ, ನಾನ್ ಸ್ಟ್ರೈಕರ್ ನಲ್ಲಿ ಇದ್ದಂತ ಸ್ಟಂಪ್ ಅನ್ನ ತೆಗೆದುಕೊಳ್ಳಿ. ನಾನ್ ಸ್ಟ್ರೈಕರ್ ಸ್ಟಂಪ್ ಅನ್ನ ತೆಗೆದುಕೊಳ್ಳಿ.
ಮತ್ತೊಮ್ಮೆ ಉತ್ತಮವಾದಂಥ ಚೆಂಡು, ಅಷ್ಟೇ ಉತ್ತಮವಾದಂಥ ಡ್ರೈವ್ ಲಾಂಗ್ ಅನ್ನತ್ತ, ಉತ್ತಮ ಫೀಲ್ಡಿಂಗ್ ಕೂಡ ಅಷ್ಟೇ ಉತ್ತಮವಾದಂಥ ಥ್ರೋ. ರಘುನಂದನ್ ಅವರಿಂದ 1 ರನ್. ಎರಡನೇ ಓವರ್ ಪ್ರಗತಿಯಲ್ಲಿದೆ. ಒಂದು ರನ್, 21. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 21. ಸಮಬಲ ಹೋರಾಟ ನಡೀತಾ ಇದೆ ಎರಡು ತಂಡಗಳಿಂದ. ಬೌಲಿಂಗ್ನಲ್ಲಿ ಪ್ರದೀಪ್ ಅವರು ಬಂದಿದ್ದಾರೆ. ಎದುರಿಸಿ ಆಡುವ ಆಟಗಾರ ಕಾರ್ತಿಕ್. ಫೀಲ್ಡಿಂಗ್ನಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಡೀಪ್ ಎಕ್ಸ್ಟ್ರಾ ಕವರ್, ಡೀಪ್ ಕವರ್ಸ್ ಬೌಂಡರಿ ಲೈನ್ನಲ್ಲಿ. ಉತ್ತಮವಾದಂಥ ಚೆಂಡು, ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು, ಬೀಟ್ ಆಗಿದ್ದಾರೆ. ನಿಧಾನಗತಿಯ ಬೌಲಿಂಗ್. ಚೆಂಡು ಗಾಳಿಯಲ್ಲಿದೆ, ಕಾದ್ ನೋಡೋಣ. ಯಾರೂ ಇಲ್ಲ, ನೋ ಮ್ಯಾನ್ಸ್ ಲ್ಯಾಂಡ್. ಎರಡನೇ ರನ್ನಿಗಾಗಿ ಓಡ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ಎಫರ್ಟ್ ಅಂತ ಹೇಳ್ಬೋದು. ತುಂಬ ದೂರ ಇತ್ತು, ಆದರೂ ಡೈವ್ ಹೊಡೆದ್ರು, ಪ್ರಯತ್ನವನ್ನು ಕೂಡ ಮಾಡಿದ್ರು. 2 ರನ್. ತಂಡದ ಮೊತ್ತ 23. ಕೊನೆಯ 4 ಎಸೆತಗಳು ಬಾಕಿ. ಶಾರ್ಟ್ ಪಿಚ್ ಬಾಲ್, ವಿಫಲರಾಗಿದ್ದಾರೆ. ಒಂದು ಕೆಟ್ಟ ಎಸೆತ ಆಗಿತ್ತು ಅಂತ ಹೇಳ್ಬೋದು, ಅದನ್ನು ಹೊಡೆಯುವಲ್ಲಿ ಸಂಪೂರ್ಣ ವಿಫಲ. ಲೆಗ್ ಸ್ಟಂಪ್ ಮೇಲೆ ಬಿದ್ದಂಥ ಶಾರ್ಟ್ ಪಿಚ್ ಚೆಂಡು ನೇರವಾಗಿ ಸ್ಟಂಪಿಗೆ. ಬೋಲ್ಡ್. ಕಾರ್ತಿಕ್ ಅವರು ಬೋಲ್ಡ್ ಔಟ್ ಆಗಿದ್ದಾರೆ. ಜೋರಾಗಿ ಹೊಡೆಯುವ ಪ್ರಯತ್ನದಲ್ಲಿ ಟೈಮ್ ಮಾಡುವಲ್ಲಿ ವಿಫಲ. ಮತ್ತೊಂದು ಉದ್ದರಿ ಪತನ. 23ಕ್ಕೆ 2. ಕೊನೆಯವರ ಪ್ರಗತಿಯಲ್ಲಿದೆ. ಕೊನೆಯ 3 ಎಸೆತಗಳು ಬಾಕಿ. ಉತ್ತಮವಾದಂಥ ಬೌಲಿಂಗ್ ಪ್ರದೀಪ್ ಅವರಿಂದ. ಭರ್ಜರಿ ಸಿಕ್ಸರ್, ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡನ್ನ ನೇರವಾಗಿ ಸ್ಕ್ವೇರ್ ಲೆಗ್ ನಲ್ಲಿ ಅದ್ಭುತವಾಗಿ ಹೊಡೆದಿದ್ದಾರೆ. ಅದ್ಭುತ ಸಿಕ್ಸರ್. ಮತ್ತೊಂದು ಭರ್ಜರಿ ಹೊಡೆತ. ನೋ ಮ್ಯಾನ್ಸ್ ಲ್ಯಾಂಡ್, ಬಾಲ್ ಕ್ರಾಸ್ ಟು ದ ಬೌಂಡ್ರಿ. ವಾಟ್ ಎ ಶಾಟ್ ಇಟ್ ಈಸ್. ಒಳ್ಳೆಯ ಕಮ್ ಬ್ಯಾಕ್. ಅದ್ಭುತವಾದಂಥ ಬ್ಯಾಟಿಂಗ್ ಆನಂದ್ ಅವರಿಂದ. 2 ಎಸೆತಗಳಲ್ಲಿ 10 ರನ್ಗಳನ್ನು ಹೊಡೆದು ಮಿಂಚುತ್ತಾ ಇದ್ದಾರೆ. ಮಿಡ್ ವಿಕೆಟ್ ನಲ್ಲಿ ಅಲ್ಲೇ ಒಂದು ಫ್ಯಾನ್ಸ್ ಸ್ಟ್ಯಾಂಡ್ ಇದೆ. ಕಾಳಿ ಕ್ರಿಕೆಟ್ ಲೀಗ್ 25ನ ಕೆಳಗಡೆ ಫ್ಯಾನ್ಸ್ ಸ್ಟ್ಯಾಂಡ್. ಬೋಲ್ಡ್ ಔಟ್ ಆಗಿದ್ದಾರೆ. ಉತ್ತಮ ಕಮ್ ಬ್ಯಾಕ್ ಅಂತ ಹೇಳ್ಬೋದು. 33 ರನ್ಗಳನ್ನು ಗಳಿಸಿದ್ದಾರೆ. 34 ರನ್ಗಳ ಗುರಿ. ಮುಂದಿನ ಪಂದ್ಯಕ್ಕಾಗಿ
ಟಾಸ್ಗೆ ಬರಬೇಕು. ಮುಂದಿನ ಪಂದ್ಯ BTPS ಥರ್ಮಲ್ ರಾಕ್ಸ್ ವರ್ಸಸ್ RTPS ಟೈಟನ್ಸ್ ನಡುವೆ. ಎರಡು ತಂಡದ ನಾಯಕರು ಬರಬೇಕು. ಟೈಟನ್ಸ್ನ ನಾಯಕರು ರವಿ ಅವರು ಆಲ್ರೆಡಿ ನಮ್ಮ ಜೊತೆ ಇದ್ದಾರೆ. BTPSನ ನಾಯಕರು ಬರಬೇಕು. ಒಳ್ಳೆಯ ಎಂಟರ್ಟೈನ್ಮೆಂಟ್ ಕ್ರಿಕೆಟ್ ನಡೀತಾ ಇದೆ. ಒಂದು ಸಿಕ್ಸ್, ಒಂದು ಬೌಂಡ್ರಿ, ಒಂದು ವಿಕೆಟ್. ಈ ರೀತಿಯಲ್ಲಿ ಒಂದು ಬಾಲಲ್ಲಿ ಬೌಲರ್ ಮೇಲಾದ್ರೆ ಒಂದು ಬಾಲಲ್ಲಿ ಬ್ಯಾಟ್ಸ್ಮನ್ ಮೇಲೆ. ಸರ್ ಕೇಳಿ, ಕೆಳಗೆ ಬಿಟ್ಬಿಡಿ, ಕೆಳಗೆ ಬಿಟ್ಬಿಡಿ. ಇಟ್ಸ್ ಕಾಲ್ ಹೆಡ್, ಇಟ್ಸ್ ಟೇಲ್. ಎಸ್ ಸರ್, ನಿಲ್ಲಿ ಸರ್, ನಿಲ್ಲಿ ಸರ್. ಟಾಸ್ ಗೆದ್ದಿದ್ರಾ? ಏನು ಆಯ್ಕೆ ನಿಮ್ಮದು? ನಮ್ಮದು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಸರ್. ಬ್ಯಾಟಿಂಗ್ ತೊಗೊಂಡಿದ್ದಾರೆ. ಎಷ್ಟು ರನ್ಗಳನ್ನ ಇಲ್ಲಿ ಅವ್ರಿಗೆ ಗುರಿ ಇಟ್ಟು ಕೊಡ್ತಿದ್ದೀರಾ? ನಾವು 35 ತೊಗೊಳಂತಿದ್ದೀವಿ ಸರ್ ಟಾರ್ಗೆಟ್. ಅಲ್ಲ ಸರ್, ಫಸ್ಟ್ ಬ್ಯಾಟಿಂಗ್ ಇದೆ ತಮ್ಮದು. ಎಷ್ಟು ರನ್ಗಳನ್ನು ಗಳಿಸ್ತೀರಾ ಇಲ್ಲಿ? 35 ಸರ್, 35, 3 overs. ಓಕೆ. ಅದೇ ರೀತಿ ನೀವು ಟಾಸ್ ಗೆದ್ದಿದ್ರಿ, ಏನು ತೆಗೆದುಕೊಳ್ತಿದ್ರಿ? ಸರ್ ನಾವು ಬ್ಯಾಟಿಂಗ್ ತೊಗೊಳ್ಳೋ ಪ್ಲ್ಯಾನ್ ಇತ್ತು. ಒಂದೇಳು ಬ್ಯಾಟಿಂಗ್ ಪ್ಲಾನ್ ಇತ್ತು. ಎಷ್ಟು ರನ್ಗಳ ಗುರಿ ಇಟ್ಟು ಕೊಡ್ತಿದ್ರು ಅವ್ರಿಗೆ? ಅವ್ರಿಗೊಂದು 40 ರನ್ ಗುರಿ ಇಟ್ಟು ಕೊಡುವ ಪ್ಲ್ಯಾನ್ ಇತ್ತು. ಈಗ ನಮ್ಮ ಫೀಲ್ಡಿಂಗ್ ಇರೋದ್ರಿಂದ ಅವರನ್ನು 15 ರನ್ನಲ್ಲೇ ರಿಸ್ಟ್ರಿಕ್ಟ್ ಮಾಡ್ತೇವೆ. ಈಗ ಹೇಳ್ತಾ ಇದ್ದಾರೆ 15 ರನ್ಗೆ ಸರ್, 15 ರನ್ಗೆ ನಿಮ್ಗೆ ಕಟ್ಟಿ ಹಾಕ್ತಾರಂತ. ನೋಡೋಣ ಯಾರು ಮೇಲ್ಗೈ ಸಾಧಿಸ್ತಾರಂತ. ಬೋತ್ ಟೀಮ್ ಕ್ಯಾಪ್ಟನ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅನ್ನೋ ಸರ್. ಇಲ್ಲಿ ಒಂದು ವೇದಿಕೆ ಮೇಲೆ ಬಂದಿದ್ದಕ್ಕೆ ತಮಗೂ ಧನ್ಯವಾದಗಳು. ತಮ್ಮ ಎರಡು ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕು. ಎರಡು ಟೀಮ್ಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸೋಮು ಅವರೇ. ಓಟು ಕಾಂಬಾಕ್ಸ್. ಥ್ಯಾಂಕ್ ಯು. ಇದೀಗ ಪಂದ್ಯ ಎರಡನೇ ಇನ್ನಿಂಗ್ಸ್ ಪ್ರಾರಂಭವಾಗ್ತಾ ಇದೆ. 34 ರನ್ನುಗಳ ಒಂದು ಗುರಿಯನ್ನ ಬೆನ್ನಟ್ಟಿ ಕಾದ್ ನೋಡೋಣ. 18 ಎಸೆತಗಳಲ್ಲಿ ಸಂತೋಷ್ ಶೆಟ್ಟಿ ಅವರು ಸ್ಟ್ರೈಕ್ ನಲ್ಲಿ ಇದ್ರೆ, ಕಾರ್ತಿಕ್ ಅವರು ಬೌಲಿಂಗ್ ನಲ್ಲಿ ಮೊದಲ ಎಸೆತವನ್ನು ತೆಗೆದುಕೊಂಡು ಉತ್ತಮವಾದಂತಹ ಎಸೆತ. ಫೀಲ್ಡ್ಗೆ ಸರಿಯಾದ ಬೌಲಿಂಗ್. ಇದೊಂದು ಕಳಪೆ ಕ್ಷೇತ್ರ ರಕ್ಷಣೆ. 2 ರನ್ ಪೂರೈಸಿದ್ದಾರೆ. ಊಟದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಪ್ಲೇಯರ್ಸು ಊಟಕ್ಕೆ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟಕ್ಕೆ ಹೋಗಬೇಕು. ಉತ್ತಮವಾದಂತ ಎಸೆತ, ಉತ್ತಮ ಡಾಟ್ ಬಾಲ್. ಸರ್ ಎಲ್ಲಿ ಸರ್ ಊಟಕ್ಕೆ ಇಲ್ಲ? ಉತ್ತಮವಾದಂತ ಎಸೆತ ಕಾರ್ತಿಕ್ ಅವರಿಂದ ಡಾಟ್ ಬಾಲ್. ಮತ್ತೊಮ್ಮೆ 22 ನಂಬರ್ ಕಾರ್ತಿಕ್ ಅವ್ರ ಲಕ್ಕಿ ನಂಬರ್. ಶಾರ್ಟ್ ಪಿಚ್ ಆಗಿ ಬಿದ್ದಂತ ಚೆಂಡನ್ನ ಆಫ್ ಸೈಡ್ ನಲ್ಲಿ ಮಿಡ್ ಆಫ್ ನತ್ತ ಆಡಿದ್ದಾರೆ. ಉತ್ತಮವಾದಂತ ಫೀಲ್ಡಿಂಗ್, ಯಾವುದೇ ಅವಕಾಶ ಇಲ್ಲ 2ನೇ ರನ್ನಿಗೆ. ತಂಡದ ಮೊತ್ತ 3 ಎಸೆತಗಳಲ್ಲಿ 1 ಓವರ್ ಪವರ್ ಪ್ಲೇ ಇರ್ತದೆ. ಲೆಗ್ ಸೈಡ್ ನಲ್ಲಿ 5, ಆಫ್ ಸೈಡ್ ನಲ್ಲಿ 4. ಈ ರೀತಿ ಇದೆ ಫೀಲ್ಡ್ ರೆಸ್ಟ್ರಿಕ್ಷನ್ಸ್. ಪವರ್ ಪ್ಲೇ ರಿವರ್ಸ್ ಹೊಡೆಯುವ ಪ್ರಯತ್ನ. ಚೆಂಡು ಬ್ಯಾಟಿನ ಹೊರ ಅಂಚಿಗೆ ತಗುಲಿ ಫೈನ್ ಲೆಗ್ ನತ್ತ ಹೋಗಿತ್ತು. ಕೇವಲ 1 ರನ್. ಉತ್ತಮವಾದಂತಹ ಪಂದ್ಯ ನಡೀತಾ ಇದೆ. ಸೆಕೆಂಡ್ ರೌಂಡ್ ನಲ್ಲಿ ಕಾದ್ ನೋಡೋಣ ಯಾವ ತಂಡ ಕ್ವಾಲಿಫೈಯರ್ಗೆ ತಲುಪ್ತದೆ ಅಂತ. ಅದ್ಭುತವಾದಂತಹ ಹೊಡೆತ, ಭರ್ಜರಿ ಸಿಕ್ಸರ್.
ಶಾರ್ಟ್ ಆಫ್ ಲೆಂತ್ ನಲ್ಲಿ ಬಿದ್ದಂತ ಚೆಂಡನ್ನ ಮಿಡ್ ವಿಕೆಟ್ ನಲ್ಲಿ ಎತ್ತಿ ಬಾರಿಸಿದ್ದಾರೆ. ಅದ್ಭುತವಾದಂತಹ ಹೊಡೆತ, ಸಿಕ್ಸರ್. ತಂಡದ ಮೊತ್ತ ಏರ್ತಾ ಇದೆ 10 ರನ್ಗಳು. ಉತ್ತಮವಾದಂತ ಎಸೆತ, 1 ರನ್. ಓವರ್ ಮುಕ್ತಾಯ. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 11. ಸರಾಸರಿ 11 ರನ್ಗಳ ಅವಶ್ಯಕತೆ ಇದ್ದರೆ 11 ರನ್ಗಳನ್ನು ಗಳಿಸಿಕೊಂಡು ಆಡ್ತಾ ಇದ್ದಾರೆ. ಸಮಬಲ ಹೋರಾಟ. ಇನ್ನು 12 ಎಸೆತಗಳಲ್ಲಿ 23 ರನ್ನುಗಳ ಅವಶ್ಯಕತೆ. ಕಾದು ನೋಡೋಣ. ಗೆಲುವಿಗಾಗಿ ಸಮಬಲ ಹೋರಾಟ. 12 ಎಸೆತಗಳಲ್ಲಿ 23 ರನ್ನಿನ ಅವಶ್ಯಕತೆ. ಅಂಬೇಡ್ಕರ್ ಭವನದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಊಟಕ್ಕೆ ಹೋಗಬೇಕು. ಊಟಕ್ಕೆ ಹೋಗ್ರಿಪ್ಪ ಅಂತಂದೆ. ಇಲ್ರಿ ಭಾಳ ಕ್ರೂಷಿಯಲ್ ಮ್ಯಾಚ್ ಅದಾವು, ಇದನ್ನು ನೋಡಿದ್ರೆ ನಮ್ಮ ಹೊಟ್ಟೆ ತುಂಬತೈತೆ ಅನ್ನಕತ್ತಾರ. ಇರ್ರಿ, ನೋಡ್ಕೊಂಡ ಹೋಗ್ರಿ. 12ಕ್ಕೆ 23. ಬೌಲಿಂಗ್ನಲ್ಲಿ ನಿತೀಶ್ ಅವರು. ನಿತೇಶ್ ವರ್ಸಸ್ ಸಂತೋಷ್. ಸ್ವಲ್ಪ ಬಿಗುವಿನ ವಾತಾವರಣ ಎರಡು ತಂಡದಲ್ಲಿ ಕಾಣು ಬರ್ತಾ ಇದೆ. ಯಾವುದೇ ಗಾಳಿ ಬರ್ತಾ ಇಲ್ಲ, ಎಲೆ ಅಲಗಾಡ್ತಾ ಇಲ್ಲ. ಅಷ್ಟೊಂದು ಬಿಗುವಿನ ವಾತಾವರಣ ಇದೆ ಈ ಕ್ರೀಡಾಂಗಣದ ಮಧ್ಯೆ. ಗೆಲುವಿಗಾಗಿ ಹೋರಾಟ ನಡೀತಾ ಇದೆ. ನಿತೀಶ್ ಅವರು ಸಂತೋಷ್ ಅವರಿಗೆ ಉತ್ತಮವಾದಂತಹ ಚೆಂಡು, ಸ್ಲೋವರ್ ಡೆಲಿವರಿ. ಬೌಲರ್ ಅವರು ಬಾಲ್ ಬಿಟ್ಟಾಗ ಫುಲ್ ಟಾಸ್ ತರ ಇತ್ತು, ಅದು ಡಿಪ್ ಆಗಿ ಡಾಟ್ ಬಾಲ್ ಆಗಿದೆ. ನಿಧಾನಗತಿಯ ಬೌಲಿಂಗ್. ಬಾಲಿನ ವೇಗವನ್ನ ಗುರುತಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 10 ಎಸೆತಗಳಿಗೆ 23 ರನ್ನುಗಳ ಅವಶ್ಯಕತೆ ಇದೆ. SVP ಸ್ಟ್ರೈಕರ್ಸ್ ತಂಡಕ್ಕೆ ಕಲಾತ್ಮಕ ಬೌಲಿಂಗ್ ನಡೀತಾ ಇದೆ ನಿತೀಶ್ ಅವರಿಂದ. ಕಾದ್ ನೋಡೋಣ ಸಂತೋಷ್ ಅವರಿಗೆ. ಗಾಳಿಯಲ್ಲಿ ಹೊಡೆದಿದ್ದಾರೆ ಚೆಂಡು, ಬೌಂಡರಿ ಲೈನ್ ಹತ್ರ ಹೋಗ್ತಾ ಇದೆ. ಇದೊಂದು ಮಿಸ್ ಫೀಲ್ಡಿಂಗ್ ಅಂತ ಹೇಳ್ಬಹುದು. 4 ರನ್ನುಗಳು. ರವಿ ಅವರಿಂದ ಪ್ರಯತ್ನವನ್ನೇನೋ ಮಾಡಿದ್ರು. ಬ್ಯಾಟ್ಸ್ಮನ್ ಅವರು ಅದ್ಭುತ ಹೊಡೆತವನ್ನು ಹೊಡೆದಿದ್ದಾರೆ. ನಿಧಾನಗತಿಯನ್ನು ಬೌಲಿಂಗ್ ಅನ್ನ ಗಮನಿಸಿ. ಒಂದು 5-6 ಹೆಜ್ಜೆ ಓಡ್ ಬಂದಿದ್ರು ಬೌಲಿಂಗ್ ಹಾಕುವ ಮೊದಲೇ. ಆಮೇಲೆ ಬ್ಯಾಕ್ ಫುಟ್ ಮೇಲೆ ಹೋಗಿ ಪಾಯಿಂಟ್ ತಲೆ ಮೇಲೆ ಬೌಂಡ್ರಿಯನ್ನು ಹೊಡೆದಿದ್ದಾರೆ. ಅದ್ಭುತವಾದಂತಹ ಬ್ಯಾಟಿಂಗ್, ಒಳ್ಳೆಯ ಕಮ್ ಬ್ಯಾಕ್. 9 ಎಸೆತಗಳಿಗೆ 19 ರನ್ನುಗಳ ಅವಶ್ಯಕತೆ. 19 ರನ್ಸ್ ರಿಕ್ವೈರ್ಡ್ ಫ್ರಮ್ 9 balls. 19 रन की जरूरत 9 गेंदों में. ಲೋ ಫುಲ್ ಟಾಸ್, ಸ್ಕ್ವೇರ್ ಲೆಗ್ ನ ತಾಡಿದ್ದಾರೆ. ಅಲ್ಲಿ ಫೀಲ್ಡ್ ಮಾಡಿ ಎಸೆಯುವಷ್ಟರಲ್ಲಿ 2ನೇ ರನ್ನಿಗಾಗಿ ಚುರುಕಿನ ಓಟ ಸಂಪೂರ್ಣ. 2 ರನ್ ಓಡಿ ಗಳಿಸಿದ್ದಾರೆ. ಬ್ಯಾಟ್ಸ್ಮನ್ ಅವರ ಪಿಚ್ನ ಉದ್ದ ಅಗಲವನ್ನು ಅಳೆದು ಓಡಾಡಿ ರನ್ ಅನ್ನು ಹೊಡಿತಾ ಇದ್ದಾರೆ. ಕಲಾತ್ಮಕ ಆಟ ಸಂತೋಷ್ ಅವರಿಂದ. ಬೌಲರ್ ಲೈನ್ ಅನ್ನ ತಪ್ಪಿಸುವ ಪ್ರಯತ್ನದಲ್ಲಿದ್ದಾರೆ. 8 ಎಸೆತಗಳಲ್ಲಿ 17 ರನ್ನುಗಳ ಅವಶ್ಯಕತೆ. ನೋ ಬಾಲ್. ನೋ ಬಾಲ್. ಲೆಗ್ ಬೈಸ್ ನ ಮೂಲಕ 2 ರನ್ ಅನ್ನು ಗಳಿಸಲು ಶಕ್ಯವಾಗಿದೆ. ಇದೊಂದು ಫ್ರೀ ಹಿಟ್. ಫ್ರೀ ಹಿಟ್ ಇದೆ. 8 ಎಸೆತಗಳಲ್ಲಿ 15 ರನ್ನುಗಳ ಅವಶ್ಯಕತೆ.
ಉತ್ತಮವಾದಂತಹ ಚೆಂಡು, ಒಳ್ಳೆಯ ಕಮ್ ಬ್ಯಾಕ್. ಹಿಂದಿನ ಎಸೆತವನ್ನ ಸ್ಲೋವರ್ ಹಾಕುವ ಪ್ರಯತ್ನದಲ್ಲಿ ಭೀಮರ್ ಆಗಿತ್ತು, ಆದರೆ ಇದು ಕ್ವಿಕರ್ ಡೆಲಿವರಿ, ಚೇಂಜ್ ಆಫ್ ಪೇಸ್ ಎಲ್ಲವನ್ನು ಬಳಸ್ತಾ ಇದ್ದಾರೆ. ಈ ಓವರ್ನ ಕೊನೆ ಎಸೆತಕ್ಕಾಗಿ ನಿತೀಶ್ ಅವರು ಸ್ಟೆಪ್ ಔಟ್ ಆಗಿ ಹೊಡೆದಿದ್ದಾರೆ, ಫಾಲೋ ಥ್ರೋದಲ್ಲಿ ಹಿಡಿದಿದ್ದಾರೆ. ಈ ಮಧ್ಯೆ ಒಂದು ಉತ್ತಮವಾದಂತಹ ಓವರ್ ಮುಕ್ತಾಯ. ಈ ಓವರ್ನಲ್ಲಿ ಕೇವಲ 8 ರನ್ ಅನ್ನು ಮಾತ್ರ ನೀಡಿದರು ನಿತೀಶ್ ಅವರಿಂದ. ಉತ್ತಮವಾದಂಥ ಬೌಲಿಂಗ್. ಕೊನೆ ಅವರನ್ನ ತೆಗೆದುಕೊಂಡು ಯಾರು ಬರ್ತಾರೆ ಅಂತ ಕಾದ್ ನೋಡೋಣ. ಅಂಪೈರ್ಗಳು ಬೇಗ ಆಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ, ಸಮಯದ ಅಭಾವ ಜಾಸ್ತಿ ಇದೆ, ಸಮಯ ಕಡಿಮೆ ಇದೆ. ಫಿಫ್ಟೀನ್ ರನ್ಸ್ ರಿಕ್ವೈರ್ಡ್ ಫ್ರಮ್ 6 balls. ದಯವಿಟ್ಟು ಬೇಗ ಪಂದ್ಯವನ್ನು ಆರಂಭಿಸಬೇಕು. ಬೌಲಿಂಗ್ ನಲ್ಲಿ ಚಂದ್ರ ಅವರು ಬರ್ತಾ ಇದ್ದಾರೆ. 6 ಬಾಲ್ಗಳಲ್ಲಿ 15 ರನ್ಗಳು. ಸಿಂಗಲ್ಸ್ ಅಲ್ಲಿ ಕೆಲಸ ಆಗ್ಲಿಕ್ಕಿಲ್ಲ, ಬೌಂಡ್ರಿ ಸಿಕ್ಸರ್ಗಳು ಬೇಕೇ ಬೇಕು. ಅದೇ ರೀತಿ ಬೌಲಿಂಗ್ ತಂಡಕ್ಕೆ ಡಾಟ್ ಬಾಲ್ಗಳ ಅವಶ್ಯಕತೆ. ಕಾದು ನೋಡೋಣ. ಅನುಭವಿ ಸಂತೋಷ್ ಅವರು ಸ್ಟ್ರೈಕ್ ನಲ್ಲಿದ್ದಾರೆ. ಬೌಲಿಂಗ್ ನಲ್ಲಿ ಚಂದ್ರ ಅವರು, ಚಂದ್ರ ಟು ಸಂತೋಷ್. ಕೊನೆಯ ಓವರ್. ಉತ್ತಮವಾದಂತ ಚೆಂಡು, ಅಷ್ಟೇ ಉತ್ತಮವಾದಂತ ಕವರ್ ಡ್ರೈವ್ ರವಿ ಅವರಿಂದ. ಮತ್ತೊಂದು ಮಿಸ್ ಫೀಲ್ಡಿಂಗ್. ಸ್ವಲ್ಪ ನೋಡಿ. ರವಿ ಅವರು ಚೆಂಡು ತಗೊಂಡು ಕೆಳಗಡೆ ಹೋಗಿದ್ದಾರೆ, ಚೆಂಡನ್ನು ಹಿಡಿಯುವ ಪ್ರಯತ್ನದಲ್ಲಿ. ಚೆಂಡಿನ ಜೊತೆ ಅವರು ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಪ್ರಯತ್ನ. ಇದರ ಲಾಭ ಬ್ಯಾಟಿಂಗ್ ತಂಡಕ್ಕೆ ಸಿಗ್ತಾ ಇದೆ. 5 ಎಸೆತಗಳಲ್ಲಿ 11 ರನ್ಗಳ ಅವಶ್ಯಕತೆ. ಕಾದು ನೋಡೋಣ. ಚಂದ್ರು ಟು ಸಂತೋಷ್. ಚೆಂಡು ಗಾಳಿಯಲ್ಲಿದೆ, ಯಾವುದೇ ಫೀಲ್ಡರ್ಗಳಿಲ್ಲ. 2ನೇ ರನ್ಗಾಗಿ ಓಡ್ತಾ ಇದ್ದಾರೆ. ಲಾಂಗ್ ಆಫ್ ನಲ್ಲಿ ಯಾವುದೇ ಫೀಲ್ಡರ್ಗಳು ಇಲ್ಲದನ್ನ ಗಮನಿಸಿ. ಲಾಂಗ್ ಆಫ್ ನತ್ತ ಹೊಡೆದಿದ್ರು. ಸಮಬಲ ಹೋರಾಟ ನಡೀತಾ ಇದೆ. 4 ಎಸೆತಗಳಲ್ಲಿ 9 ರನ್ಗಳ ಅವಶ್ಯಕತೆ. ಒಂದು ಬಿಗ್ ಹಿಟ್ ಪಂದ್ಯದ ಗತಿಯನ್ನ, ಮುಖವನ್ನ ಬದಲಿಸಬಹುದು, ಹೇಳಕ್ಕಾಗಲ್ಲ. ಭರ್ಜರಿ ಹೊಡೆತ ಕಾರ್ತಿಕ್ ಅವರಿಂದ. ಅತ್ಯುತ್ತಮವಾದಂತ ಕ್ಯಾಚ್. ಮೊದಲ ಬಲಿ. ಫುಲ್ ನಲ್ಲಿ ಬಿದ್ದಂತ ಚೆಂಡನ್ನ ಅದ್ಭುತವಾಗಿ ಹೊಡೆದಿದ್ರು, ನೇರವಾಗಿ ಲಾಂಗ್ ನಲ್ಲಿ ಕಾರ್ತಿಕ್ ಅವರಿಂದ. ಉತ್ತಮವಾದಂತ ಫೀಲ್ಡಿಂಗ್. ಪ್ರೇಕ್ಷಕರಿಂದ ಕರತಾಡನ. ಕಾರ್ತಿಕ್ ಫ್ಯಾನ್ಸ್. ಸಂತೋಷ್ ಅವರು ದೊಡ್ಡ ಹೊಡೆತವನ್ನು ಹೊಡೆಯುವ ಪ್ರಯತ್ನದಲ್ಲಿ ಔಟ್ ಆಗಿದ್ರು. ಅವರ ಸ್ಥಾನವನ್ನು ತುಂಬಲು ಶಂಕರ್, ಅನುಭವಿ ಶಂಕರ್ ಅವರು ಬರ್ತಾ ಇದ್ದಾರೆ. ಅವರು ಯಾವ ರೀತಿಯಲ್ಲಿ ತಂಡಕ್ಕೆ ಆಸರೆ ಆಗ್ತಾರೆ ಅಂತ ಕಾದು ನೋಡೋಣ. 3 ಎಸೆತಗಳಲ್ಲಿ 9 ರನ್ಗಳು ಅವಶ್ಯಕತೆ. ಸರಾಸರಿ 3 ಅಂತ. ಪ್ರತಿ ಬಾಲಿಗೆ 3 ಹೊಡೆಯೋದು ಕಷ್ಟ. 4, 6 ಹೊಡಿಬೇಕಾಗತ್ತೆ.
9 runs required from 3 balls. 3 ಎಸೆತಗಳಲ್ಲಿ 9 ರನ್ನುಗಳ ಅವಶ್ಯಕತೆ. ಶಂಕರ್ ಅವರು ಸ್ಟ್ರೈಕ್ ನಲ್ಲಿ, ಚಂದ್ರ ಅವರ ಬೌಲಿಂಗ್. ಫುಲ್ ಟಾಸ್ ಎಸೆತ, ಬೌಲರ್ಸ್ ಬ್ಯಾಕ್ ಡ್ರೈವ್. ಉತ್ತಮವಾದಂತ ಫೀಲ್ಡಿಂಗ್ ಕಾರ್ತಿಕ್ ಅವರಿಂದ, ಉತ್ತಮವಾದಂತ ಥ್ರೋ ಕೂಡ. ಇದರೊಂದಿಗೆ ದಯವಿಟ್ಟು ಆಟಗಾರರು ಹೊರಗಡೆ ಬರಬೇಕು. ಬೌಂಡರಿ ಲೈನ್ ಒಳಗೆ ಹೋಗುವಂತಿಲ್ಲ. ದಯವಿಟ್ಟು ಆಟಗಾರರಲ್ಲಿ ಮನವಿ, ಬೌಂಡರಿ ಲೈನ್ ಒಳಗಡೆ ಹೋಗ್ಬೇಡಿ. ಬೌಂಡರಿ ಲೈನ್ ಒಳಗಡೆ ಹೋಗ್ಬೇಡಿ. ಸರ್ ಸರ್ ಥರ್ಡ್ ಅಂಪೈರ್ ಇಲ್ಲ, ಥರ್ಡ್ ಅಂಪೈರ್ ಇಲ್ಲ, ಇಲ್ಲಿ ಥರ್ಡ್ ಅಂಪೈರ್ ಇಲ್ಲ. ಅಂಪೈರ್ ಡಿಸಿಷನ್ನಿಗೆ ರೆಸ್ಪೆಕ್ಟ್ ಕೊಡಿ. ನೀವು ಆರ್ಗ್ಯೂ ಮಾಡಕ್ ಹೋಗ್ಬೇಡಿ ಸರ್, ದಯವಿಟ್ಟು. ಆರ್ಗನೈಸ್ ಮಾಡ್ತಾ ಇದೀವಿ, ಕೋಆಪರೇಷನ್ ಮಾಡಿ ಪ್ಲೀಸ್. ಅಂಪೈರ್ ಅವರು ಏನ್ ಸರ್ ಔಟ್ ಕೊಟ್ಟಿದ್ದೀರಾ? ನಾಟ್ ಔಟ್ ಕೊಟ್ಟಿದ್ದೀರಾ? ಔಟ್ ಕೊಟ್ಟಿದ್ದಾರೆ. ಅಂಪೈರ್ ಅವರು ಔಟ್ ಕೊಟ್ಟಿದ್ದಾರೆ. ದಯವಿಟ್ಟು ಔಟ್ ಆಗಿರುವಂತ ಬ್ಯಾಟ್ಸ್ಮನ್ ಹೊರಗಡೆ ಬರಬೇಕು. ಸರ್ ಬೌಂಡರಿ ಲೈನ್ ಒಳಗಡೆ ಹೋಗುವಂತಿಲ್ಲ. ಸರ್ ನೀವು ಹೊರಗಡೆ ಬನ್ನಿ ಸರ್. ಸರ್ ಸರ್ ಗೌಡ್ರೆ ರೂಪೇಶ್ ಅವ್ರೆ, ಹೊಸ ಬ್ಯಾಟ್ಸ್ಮನ್, ನ್ಯೂ ಬ್ಯಾಟ್ಸ್ಮನ್ ಪ್ಲೀಸ್. 2 ರನ್ ಗಳಿಸಿದ್ದಾರೆ ಹೊಸ ಬ್ಯಾಟ್ಸ್ಮನ್. ದೀಪ್ ಅವರು ಹೋಗಿದ್ದಾರೆ. 7 ರನ್ನುಗಳ ಅವಶ್ಯಕತೆ 2 ಎಸೆತಗಳಲ್ಲಿ. ಒಂದ್ ನಿಮಿಷ ಹೊರಗೆ ಬನ್ನಿ ಸರ್. ಚಂದ್ರ ಅವರು ಮಹೇಶ್ ಅವರಿಗೆ ಸ್ಟ್ರೈಕ್ ನಲ್ಲಿ ಮಹೇಶ್ ಅವರಿದ್ದಾರೆ. ಚಂದ್ರ ಅವರು ಬೌಲಿಂಗ್ ನಲ್ಲಿ. ಸ್ಟೆಪ್ ಔಟ್ ಆಗಿ ಹೊಡೆಯುವ ಪ್ರಯತ್ನ, ಡಾಟ್ ಬಾಲ್. ಉತ್ತಮವಾದಂತಹ ಚೆಂಡು. ಕೊನೆಯ ಎಸೆತದಲ್ಲಿ 7 ರನ್ನಿನ ಅವಶ್ಯಕತೆ. 7 ರನ್ನಿನ ಅವಶ್ಯಕತೆ. 7 runs ರಿಕ್ವೈರ್ಡ್. 6 ಹೊಡೆಯಲೇಬೇಕಾದ ಅನಿವಾರ್ಯತೆ ಇದೆ. 6 ಹೊಡೆದ್ರೆ ಟೈ ಆಗುವ ಸಾಧ್ಯತೆ ಕೂಡ ಇರ್ತದೆ. ಚಂದ್ರ ಅವರು, ಚೆಂಡು ಗಾಳಿಯಲ್ಲಿದೆ. ಎಕ್ಸ್ಟ್ರಾ ಕವರ್ಸ್ ನತ್ತ ಚೆಂಡು ಬೌಂಡ್ರಿ ಗೆರೆಯನ್ನ ದಾಟಿದೆ. ಬೌಂಡರಿ. ಇದರೊಂದಿಗೆ ಕಾಳಿ ಪ್ಯಾಂಥರ್ಸ್ ತಂಡ ಮ್ಯಾಚ್ ಅನ್ನ ಗೆದ್ದಿದೆ.